ಯಾರೋ ಬಸನಗೌಡ್ರ ಮಂತ್ರಿ ಮಾಡಿದ ಅಂತ ಹೇಳಿದವ್ ನಾನು, ಅವ ಲಿಂಗಾಯತರವಲ್ಲ ಬಸನಗೌಡ್ರು. ಈಗ ರವಿ ಪಾಟೀಲ್ರು ಅವ್ರಿಗೆ ವಿರೋಧ ಮಾಡ್ಯಾರ ಅಂತಂದ್ರೆ ಅದನ್ನು ಬಹಳ ಜನ ಮಾತಾಡ್ತಾರ. ನಾ ಯಾವತ್ತೂ ಮಾಡ್ಲಕ್ ಹೋಗಿಲ್ಲ. ಇವತ್ತು ದಾದಾಗೌಡ್ರು ಇದ್ದಿದ್ರ ಇದೆಲ್ಲ ಪರಿಸ್ಥಿತಿ ಗೊತ್ತಾಗ್ತೈತಿ. ಅವ ಹೆಂಗ್ MLA ಆದ, ಅವ್ನ್ ಯಾರು MLA ಮಾಡಿದ್ರು, ಇದೆಲ್ಲನೂ ಆಗ್ತಿತ್ತು. ಖರೆ ಅದ್ ಪಾಪ ಪುಣ್ಯಾತ್ಮ ಅವರು ನನ್ನ ಕಾಂಗ್ರೆಸ್ ಅಲ್ಲ, ಪತ್ರಿಕೆಯಲ್ಲಿ ನಾನು ನೋಡಿದ್ದೀನಿ, ಕೆಲವೊಂದು ಪತ್ರಿಕೆಗಳಲ್ಲಿ ನೋಡಿದ್ದೀನಿ ಆರೋಪ ಮಾಡೋದು. ಅವ್ರು ಆರೋಪ ಮಾಡೋದು ಬಹಳ ಸುಳ್ಳದ. ನಾನು ಯಾರ ಮೇಲೂ ಆರೋಪ ಮಾಡ್ಲಿಕ್ಕೆ ಹೋಗೋದಿಲ್ಲ. ಆದ್ರೆ ಹೇಳುದಂತೂ ನಿಜ. ನಮ್ಮ ಪಕ್ಷದ ಅಭ್ಯರ್ಥಿ ಅನ್ನೋದು ಕಾಂಗ್ರೆಸ್ ಅಭ್ಯರ್ಥಿಗೆ ಬಗ್ಗೆ ಹೇಳಿದ್ದಂತೂ ನಿಜ. ಅದು ನನ್ನ ವೈಯಕ್ತಿಕ ವಿಚಾರದಿಂದ ನಾನು ಹೇಳಿಲ್ಲ. ಕ್ಷೇತ್ರದಲ್ಲಿ ನಾನು ಪ್ರವಾಸ ಮಾಡುವಾಗ ಎಲ್ಲ ಮುಂದುವರೆದಿರ್ತಕ್ಕಂಥ ಸಮಾಜದ ಜನ ಬಂದು ನನ್ನ ಹತ್ರ ಹೇಳೋದು, ಇಲ್ಲ ನಾವು ಭಾರತೀಯ ಜನತಾ ಪಕ್ಷಕ್ಕೆ ವೋಟ್ ಮಾಡ್ತೇವೆ, ಮೋದಿಯವ್ರಿಗೆ ಮಾಡ್ತೇವೆ, ಮೋದಿಗೂ ವೋಟ್ ನಾವು ಮಾಡ್ತೇವೆ ಅಂತ ಮಾತು ಅವ್ರು ಹೇಳ್ಯಾರ. ಅದು ಅಂದ್ರೆ ಗೌಡ್ರ ನೀವು ವೋಟ್ ಮಾಡ್ಬೇಕು ಅಂತ ನಾವು ಏನ್ ಹೇಳೋದು ಬೇಡ, ನಾವೇ ಮಾಡ್ತೇವೆ. ನಮಗೂ ಕೆಲವೊಂದು ಸಮಸ್ಯೆಗಳದಾವ. ಯಾಕಂತಂದ್ರ ಇವರು ನಮ್ಮ ರಾಜು ಆಲ್ಗೂರ್ ಅವರು DSS ಹಿಂದೆ ಬಂದವರು, ಅವ್ರು ಒಳ್ಳೆಯವ್ರದ. ಆಮೇಲೆ ನನಗೂ ಕೂಡ DSS ಬಗ್ಗೆ ತುಂಬಾ ಅಭಿಮಾನ, ನನ್ನ ಗೌರವ. ಯಾಕಂದ್ರೆ ನಾನು ಅದೇ ಸಮಾಜದಿಂದ ಬಂದಿರ್ತಕ್ಕಂಥ ವ್ಯಕ್ತಿ, ನನಗೆ ತುಂಬಾ ಗೌರವ ಅದ. ಆದ್ರೆ ಜನಗಳಿಗೆ ಏನಾಗದ ಅಂದ್ರೆ ರಾಜು ಆಲ್ಗೂರ್ ಅವರು ಒಳ್ಳೆಯವರು ಇರ್ಬೋದ್ರಿ, ಆದ್ರೆ ರಾಜು ಆಲ್ಗೂರ್ ಹಿಂದಿರ್ತಕ್ಕಂಥ ಕಾರ್ಯಕರ್ತರು ನಮಗೆ ತೊಂದರೆ ಮಾಡ್ಯಾರು, ಇವಾಗ ಗೆದ್ದು ಬಂದ್ರ ಅನ್ನೋದು ಭಯ ನಮ್ಮ ಮನಸ್ಸಿನಲ್ಲಿ ಅದ ಅಂತ ಹೇಳುತ್ತಂತೂ ನಿಜಪ್ಪ. ಅದಕ್ಕಾಗಿ ಆ ಮಾತನ್ನ ಈ ಸಂದರ್ಭದಲ್ಲಿ ಪತ್ರಿಕೆಯಲ್ಲಿ ನೋಡಿದ್ದೀನಿ, ಅದು ನೋಡಿ ನಾನು ಹೇಳಿದ್ದೀನಿ. ಆಮೇಲೆ ಇನ್ನೊಂದೇನು, ಜಿಲ್ಲೆಯಲ್ಲಿ ಮುಂದುವರೆದ ಸಮಾಜಗಳಿಗೆ ರಮೇಶ್ ಜಿಗಜಿಗಿ ಅವರು ಅನ್ಯಾಯ ಮಾಡ್ಯಾರ ಅಂತ ಹೇಳಿದ್ರು. ಹೇಳಿದವ್ರದ್ದು ಮಹಾಪಾಪ ಇದು. ನಾನು ಯಾವತ್ತೂ ಕೂಡ ಮುಂದುವರೆದ ಸಮಾಜಗಳ ಬಗ್ಗೆ ನಾನು ಹೇಳಿಲ್ಲ. ಉತ್ತರ ಕರ್ನಾಟಕ, ಬಿಜಾಪುರದಲ್ಲಿ ಅಷ್ಟೇ ಅಲ್ಲ, ಉತ್ತರ ಕರ್ನಾಟಕದಲ್ಲಿ ಎಷ್ಟು ಜನ ನನ್ನ ವಯಸ್ಸಿನ ಲಿಂಗಾಯತ ಸಮುದಾಯದ ಜನ ಆದರೋ ಅವರೆಲ್ಲರಿಗೂ ಕೂಡ ರಾಮಕೃಷ್ಣ ಹೆಗಡೆ ಪಟೇಲ್ ಇದ್ದಾಗ ಸಹಾಯ ಮಾಡಿದವ್ರು ಯಾರ್ಯಾರು ಇದ್ರು ಅದು ರಮೇಶ್ ಜಿಗಜಿಗಿ. ಉತ್ತರ ಕರ್ನಾಟಕದಲ್ಲಿ ನೋಡ್ರಿ, ಬೆಳಗಾಮಲ್ಲಿ AB ಪಾಟೀಲ್, ಆಮೇಲೆ ಉಮೇಶ್ ಕತ್ತಿ ಅವರು ಬೆಳಿಬೇಕಾದ್ರೆ ಹೆಗಡೆ ಅವ್ರು ಕರೆದು ಈ ಹುಡುಗ ಅವ್ರ ತಂದೆ ತೀರು ಹೋಗ್ಯಾನ, ಇವ್ರು ಬೆಳಿಬೇಕು ಆ ಕ್ಷೇತ್ರದಲ್ಲಿ ಹೇಳಿದಾಗ ನಾನು ಹೆಗಲ ಮೇಲೆ ತುಂಬಿಸ್ಕೊಂಡು ಉಮೇಶ್ ಕತ್ತಿನ ಬೆಳೆಸಿರ್ತಕ್ಕಂಥದ್ದು ಹೆಗಡೆ ಅವ್ರ ಮಾತು ಕೇಳಿ ಅದು ನಾನು. ಆಮೇಲೆ ಬೀದರ್ನಲ್ಲಿ ಬಸವರಾಜ್ ಅಟ್ಟೂರ್ ಅವ್ರನ್ನ ಯಾರೋ ಇಂಡಸ್ಟ್ರಿ ಕರ್ಕೊಂಡ್ ಬಂದು ಈ ಹುಡುಗನಿಗೆ ನಾ ಸಹಾಯ ಮಾಡ್ತೀನಿ, ಇದಕ್ಕೆ ಟಿಕೆಟ್ ಕೊಡ್ಸರಿ ಅಂತ ಅಡವಿಗೆ ಟಿಕೆಟ್ ಕೊಡ್ಸರಿ. ನಾ ಯಾರ್ದ ಹೆಸರು ಹೇಳ್ರಿ, ಉಮೇಶ್ ಕತ್ತಿ ಆಗಿರ್ಬೋದು, AB ಪಾಟೀಲ್ ಆಗಿರ್ಬೋದು, ಆಮೇಲೆ ಬೆಳಗಾಂನಲ್ಲಿ ನಮ್ಮ ಕಾಗೆ ಅವ್ರು ಆಗಿರ್ಬೋದು, ಈ ಕಾಂಗ್ರೆಸ್ ಕಾಗೆ ಅವ್ರು ಆಗಿರ್ಬೋದು, ಅಥವಾ ಲಕ್ಷ್ಮಣ ಸವದಿ ಅವರು ಆಗಿರ್ಬೋದು. ನಾ ಒಂದ್ ಹೆಸರು ಹೇಳಿದೆ, ಎರಡು ಹೆಸರು ಹೇಳಿದೆ, ಲಿಂಗಾಯತ ಸಮುದಾಯದ ಜನರನ್ನ ನಾನು ಎಲ್ಲರನ್ನೂ ನನ್ನ ಜೊತೆ ಕಟ್ಕೊಂಡು ನಾನು ರಾಜಕಾರಣ ಮಾಡಿದ್ದೀನಪ್ಪ. ನಾನು ನಿಜವಾಗಿ ಯಾವತ್ತೂ ಕೂಡ ಅವ್ರು ಯಾರಿಗೂ ಅನ್ಯಾಯ ಮಾಡಿಲ್ಲ, ಯಾವ ಸಮಾಜಕ್ಕೂ ಮಾಡಿಲ್ಲ. ಇವರು ನಾನು ಆಮೇಲೆ ಇನ್ನೊಂದು ಬಹಳ ವಿಚಿತ್ರವಾದಂಥದ್ದು ಅಂದ್ರೆ ನಮ್ಮ ಜಿಲ್ಲೆನಲ್ಲಿ ಬಸನಗೌಡರ ಮಂತ್ರಿ ತಪ್ಪಿದವ್ ನಾನೇ ಅಂತ ಹೇಳ ಒಂದೊಂದಾಗಿ ಬೆಳೆಸಿ ಹೇಳ್ತೀನಿ. ಬಸವರಾಜ್ ಅವರು ಯತ್ನಾಳ್ ಅವ್ರಿಗೆ ನಾನು ಯಾವತ್ತೂ ಕೂಡ ಅನ್ಯಾಯ ಮಾಡಿಲ್ಲ, ಹಿಂಗೂ ಮಾಡಿಲ್ಲ, ಹಿಂದೂ ಮಾಡಿಲ್ಲ. ನೋಡ್ರಿ, ನನಗೆ ಅವ್ರಿಗೂ ಗೊತ್ತದ ಬಸನಗೌಡ. ನನಗೆ ಪಾರ್ಲಿಮೆಂಟ್ ನಲ್ಲಿ ಕರೆದು ಅವಾಗ ನಾನು ಎಲ್ಲಿದ್ದ ಹೆಗಡೆ ಅವ್ರ ಜೋಡಿ ಇದ್ದ. ನನಗ ವೆಂಕಯ್ಯ ನಾಯ್ಡು, ಅನಂತ್ ಕುಮಾರ್, ಆಮೇಲೆ ಪ್ರಮೋದ್ ಮಹಾಜನ, 3 ಜನ ನನ್ನ ಸೆಂಟ್ರಲ್ ಹಾಲಿಗೆ ಬಂದು ನೀವು ಸ್ಪೀಕರ್ ರೂಮಿಗೆ ಬರ್ಬೇಕು ಅಂತ ಹೇಳಿದ್ರು. ಅಲ್ಲಿ ಹೋಗಿ ಕೂತು ನಾವು ಮಾತಾಡಿದಾಗ ಏನು ಅಂದ್ರೆ, ಇಲ್ಲ ನಿನ್ನ ದೇಶದಲ್ಲಿ ಯಾವ ಮಂತ್ರಿ ಬೇಕು ಅದನ್ನ ನಾವು ಮಂತ್ರಿ ಕೊಡ್ತೇವೆ, ನೀನು ಬಿಟ್ಟು ವಾಜಪೇಯಿ ಅವ್ರ ಜೊತೆ ಬರ್ಬೇಕು ಅಂತ ಹೇಳಿದ್ರು. ಪ್ರಮೋದ ಅವ್ರಿಗೆ ಹೇಳ್ದ, ಪ್ರಮೋದ ರಾಮಕೃಷ್ಣ ಹೆಗಡೆಕ್ಕಿಂತ ದೊಡ್ಡದೇ ನೋಡಿ ನಿಂದು ಮಂತ್ರಿಗೆ, ನಾನು ಪತ್ರ ಕೊಡೋದಲ್ಲಪ್ಪ. ಆದ್ರೆ ಮುಂದೆ ಜೀವನದಲ್ಲಿ ನಾನು ಬೇರೆ ಪಕ್ಷ ಸೇರೋದಾದ್ರೆ ನಾ ಕಾಂಗ್ರೆಸ್ಗಂತೂ ಸೇರುವುದಲ್ಲ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ಯಾಯ ಮಾಡ್ಯಾರ ಅವರು. ನಾ ಸೇರುವುದಾದ್ರೆ ನಿನ್ನ ಪಕ್ಷನೇ ಸೇರ್ತೀನಿ ಅಂತಕ್ಕಂಥ ಮಾತ ಅವತ್ತು ಹೇಳಿದ್ದ. ಆದ್ರೆ ಇವತ್ತು ಮಂತ್ರಿ ಮಾಡುವ ಇಚ್ಛಾ ಅದಲ್ಲ. ಬಿಜಾಪುರ ಜಿಲ್ಲೆಯಲ್ಲಿ ನನ್ನ ಸ್ನೇಹಿತನ ನಾವು ಯಾರೋ ಬಸನಗೌಡ್ರ ಮಂತ್ರಿ ಮಾಡಿದ ಅಂತ ಹೇಳಿದವ್ ನಾನು, ಅವ ಲಿಂಗಾಯತರವಲ್ಲ ಬಸನಗೌಡ್ರು. ಈಗ ರವಿ ಪಾಟೀಲ್
ರವಿ ಪಾಟೀಲ್ರು ಅವ್ರಿಗೆ ವಿರೋಧ ಮಾಡ್ಯಾರ ಅಂತಂದ್ರೆ ಅದನ್ನು ಬಹಳ ಜನ ಮಾತಾಡ್ತಾರ. ನಾ ಯಾವತ್ತೂ ಮಾಡ್ಲಕ್ ಹೋಗಿಲ್ಲ. ಇವತ್ತು ದಾದಾಗೌಡ್ರು ಇದ್ದಿದ್ರ ಇದೆಲ್ಲ ಪರಿಸ್ಥಿತಿ ಗೊತ್ತಾಗ್ತಿತ್ತು. ಅವ ಹೆಂಗ್ MLA ಆದ, ಅವ್ನ್ ಯಾರು MLA ಮಾಡಿದ್ರು, ಇದೆಲ್ಲನೂ ಆಗ್ತಿತ್ತು. ಖರೆ ಆದ ಪಾಪ ಪುಣ್ಯಾತ್ಮ ಅವರು ಇವತ್ತು ನಿಮ್ಮ ಮಧ್ಯೆ ಇಲ್ಲ. ಅವ್ರು ಇದ್ದಿದ್ರೆ ಗೊತ್ತಾಗ್ತಿತ್ತು. ಹಿಂಗ ನೋಡ್ರಿ ಇಂಥವೆಲ್ಲ ಅಪವಾದನೆಗಳು ನೋಡ್ರಿ. ಆ BC ಮಲ್ಲುಂಗ ನಮ್ಮ ಬಳ್ಳೊಳ್ಳಿ ಮಲ್ಲನಗೌಡ್ರು ನಾವು ಗುರುತು ಮಾಡಿನ ಅಂತ ಹೇಳ್ತಾರೆ. ಅವನೇ ನೋಡ್ರಿ, ಅವನೇ ಜಿಲ್ಲಾ ಪರಿಷತ್ ಗುರುತು ಮಾಡಿನ ಅಂತ ಹೇಳ್ತಾರೆ. ಅವ್ನು ಜಿಲ್ಲಾ ಪರಿಷತ್ ಮೆಂಬರ್ ಆಗ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಅವನು ಅತ್ಯಂತ ಅವತ್ತಿಂದ ಈಗ ಬಹಳ ದೊಡ್ಡ ಮನುಷ್ಯರಾಗ್ಯಾರ. ಅವ್ರೆಲ್ಲ ಮರ್ತಾರ, ಅವ್ರು ಮರೆತು ಬಿಟ್ಟಾರ ಎಲ್ಲ. ಅದ್ರ ಬಗ್ಗೆ ನಾ ಏನು ಹೇಳಕ್ ಹೋಗೋದಿಲ್ಲ. ಅವ್ರ ಪರಿಸ್ಥಿತಿ ಏನು ಇತ್ತು ಅನ್ನೋದು ಅವ್ರ ಮನಸ್ಸಿಗೆ ಅವರೇ ಖಾತ್ರಿ ಮಾಡ್ಕೊಳ್ಳಿ. ಆದ್ರೂ ಕೂಡ ಇವತ್ತು ನಾ ಅದ್ರ ಬಗ್ಗೆ ಮಾತಾಡೋದಿಲ್ಲ. ಆಮೇಲೆ BG ಪಾಟೀಲ್ ಅವರು ನನ್ನ ಜೊತೆ ಇದ್ದವರು. ಆಮೇಲೆ ಅವ್ರು ಯಾವ್ದೇ ಕಾರಣಕ್ಕೆ ನಾವೇ ಬಿಟ್ಟು ಹೋಗ್ಯಾರಪ್ಪ. ನಾನೇನ್ ಬಿಟ್ಟು ಹೋಗತ್ತೆ ಅಂತ ಹೇಳಿಲ್ಲ. ರವಿ ಪಾಟೀಲ್ರಾಗ್ಲಿ, BG ಪಾಟೀಲ್ರಾಗ್ಲಿ, ನಮ್ಮ ಬಸವನಗೌಡರಾಗ್ಲಿ, ಇವೆಲ್ಲರಿಗೆ ನಾನು ಸಂಪೂರ್ಣ ನಾನು ಸಹಕಾರ ಮಾಡಿದ್ದೀನಿ ಅವ್ರಿಗೆ. ಅವ್ರು ಬಹುಶಃ ಮಾಡ್ತಾರ ಅವ್ರೆಲ್ಲ. ಅದೇನು ಗೊತ್ತಿಲ್ಲದವ್ರು ಕೆಲವರು ಹೇಳ್ತಿರ್ಬೇಕು, ರಮೇಶ್ಗೆ, ಲಿಂಗಾಯತರಿಗೆ, ದೊಡ್ಡ ಸಮಾಜಗಳಿಗೆ ಅನ್ಯಾಯ ಮಾಡಿ ಅಂತ ಹೇಳ್ತಿರ್ಬೇಕು. ನಾನು ಯಾವತ್ತೂ ಕೂಡ ಅನ್ಯಾಯ ಮಾಡಿಲ್ಲ ಅಂತಕ್ಕಂಥ ಮಾತವನ್ನು ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳಲು ಬಯಸ್ತೇನೆ. ಆಮೇಲೆ ನೋಡ್ರಿ, ಇನ್ನೊಂದು ಮನಗುಳಿ ಮಾಮ, ನಮ್ಮ ಮಾಮನೇ ಹತ್ರ ಮನಗುಳಿ ಅವ್ರು ಶಾಸಕರಿದ್ದಾಗ ಅವ್ರಿಗೂ ಕೂಡ ಅವರು ಮಂತ್ರಿ ಆಗ್ಲಿ ಅಂತ ಹೇಳಿ ನಾನು ಹಠ ಮಾಡಿ, ನಾನು ನಮ್ಮ ಪಕ್ಷದವ್ರ ಜೊತೆ ಹಠ ಮಾಡಿ ಹಿರಿಯರ ಜೊತೆ ನಾನು ಮಾಡಿದ್ದೀನಪ್ಪ. ಆಮೇಲೆ ಟಿಕೆಟ್ ತಪ್ಸ್ಯಾರ ಇವರು ಅಂತ ಹೇಳ್ತಾರೆ. ನಾನು ಪಕ್ಷದ ಅಧ್ಯಕ್ಷನ ಅಥವಾ ಹೈಕಮಾಂಡ, ನಾನು ಯಾಕೆ ಇವ್ರದೆಲ್ಲ ಟಿಕೆಟ್ ತಪ್ಪಿಲ್ಲ. ನಾ ಎಂದೂ ಕೂಡ ಅಂತ ಕೆಲಸ ನಾನು ಮಾಡ್ಲಕ್ ಹೋಗಿಲ್ಲ. ಯಾರ್ಯಾರು ನನಗೆ ಅನ್ಯಾಯ ಮಾಡ್ಯಾರಲ್ಲ, ನನಗೆ ಅನ್ಯಾಯ ಮಾಡಬೇಕಂತ ಯಾರು ಬಯಸ್ಯಾರಲ್ಲ ಅವ್ರಿಗೂ ಕೂಡ ನಾ ಎಂದೂ ಶಾಪ ಹಾಕಿಲ್ಲ. ನಾ ಇಷ್ಟೇ, ನನ್ಗೆ ಅನ್ಯಾಯ ಮಾಡಿದವ್ರಿಗೆ ದೇವ್ರಿಗೆ ಅರ್ಜಿ ಹಾಕಿ, ದೇವ್ರೇ ನಿನ್ಗೆ ಬಿಡ್ತೀನಪ್ಪ ನಾನು, ಅವ್ರು ನೋಡ್ರಿ ಹಿಂಗ್ ಮಾಡ್ಯಾರ ಅಂತ ಹೇಳಿ ನಾನು ಕೊಟ್ಬಿಟ್ಟಿನಿ. ಯಾರು ನಾನಂತೂ ಏನು ಮಾಡಿಲ್ಲ. ತಮ್ಮಷ್ಟು ತಾವೇ ಒಬ್ಬೊಬ್ರು ದೇವ್ರ ಅವ್ರ ಬಾಲ ಕತ್ತರಿಸಿ ಮನ್ಯಾಗ ಕುಂದಿರ್ತಾನೆ. ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಅಲ್ಲಪ್ಪ. ನಾನು ಲಿಂಗಾಯತರ ಅನ್ಯಾಯ ಮಾಡ್ಯಾನ ನಾ ಎಲ್ಲ ಹೇಳಿದ್ನ? ತಾನು ತನ್ನ ಮನಸ್ಸಿಗೆ ತಿಳ್ಕೊಂಡು ನಾನು ಹೇಳ್ತಾನ. ನಾನಂತೂ ಹೇಳಕ್ ಹೋಗಿಲ್ಲ. ಆದ್ರೆ ಪಕ್ಷದ ಪ್ರಚಾರಕ್ಕೆ ಹೋದಾಗ ಪ್ರಚಾರದಲ್ಲಿ ಇರ್ತಕ್ಕಂಥ ಏನು ಸಾಮೂಹಿಕ ಜನ ಇರ್ತಾರ, ಎಲ್ಲಾ ಪಕ್ಷದವ್ರು ಇರ್ತಾರ, ಹಿರಿಯರು ಇರ್ತಾರ, ಕಿರಿಯರು ಇರ್ತಾರ. ಅವ್ರು ಹೇಳೋದೇನು ಅಂತಂದ್ರ, ನೋಡ್ರಿ ನೀವು ಗೆದ್ದು ಬಂದ್ರ 45 ವರ್ಷ ಯಾರಿಗೂ ತೊಂದರೆ ಮಾಡಿಲ್ಲ, ಜೀವನಾಗ ಯಾರಿಗೂ ತೊಂದರೆ ಮಾಡಿಲ್ಲ, ಯಾವ ಸಮುದಾಯಕ್ಕೆ ಮಾಡಿಲ್ಲ. ನೀವು ದಲಿತದಿ ರಾಜು ಆಲ್ಗೂರ್ ಅವ್ರು ಗೆದ್ದು ಬಂದ್ರ ಅವ್ರು ಚಲೋ ಮನುಷ್ಯ ಇರ್ಬೋದು, ರಾಜು ಆಲ್ಗೂರ್ ಅವ್ರು. ಆದ್ರೆ ದಲಿತ ಸಂಘರ್ಷ ಸಮಿತಿ ತಮ್ಮೆಗಳು ಏನದಾರ, ಅದು ನಮ್ಮ ಸಮಾಜದ ವಿರುದ್ಧ ಕಾಲ್ ಕದರ್ತಾರೆ ಹಳ್ಳ್ಯಾಗ ಅನ್ನೋದು ಹೇಳಿದವರು ಜನ. ಅದು ನಾನು ಯಾವತ್ತೂ ಕೂಡ ಅನ್ಲಕ್ ಹೋಗಿಲ್ಲ. ಅದು ಏನಪ್ಪ DSS ಬಗ್ಗೆ ನಾನು ಒಬ್ಬ ದಲಿತ ಮನುಷ್ಯ ಆದ್ರೆ DSS ಬಗ್ಗೆ ನನ್ಗೆ ತುಂಬಾ ಗೌರವ ಇದೆ. ನೋಡ್ರಿ, ಅದು HUL ರೇವಣ್ಣವರು ಬಂಧನದಲ್ಲಿ ಇರ್ಬೋದು. ಅದು ಕಾನೂನ ವ್ಯವಸ್ಥೆ, ಅದು ನಮ್ದು ವ್ಯವಸ್ಥೆ ಅಲ್ಲ. ಕಾನೂನು ಹೆಂಗಿರ್ತದೋ ಹಂಗ ಆಗ್ತದಪ್ಪ ಅಷ್ಟೇ. ಅದ್ರ ಬಗ್ಗೆ ನಾ ಏನು ಹೆಚ್ಚು ಮತದಾನದ ಮೇಲೆ ಏನ್ ಇಫೆಕ್ಟ್ ಆಗ್ತದೆ? ಏನು ಆಗೋದಿಲ್ಲ. ಯಾವುದು ಒಂದು ಪೈಸಾದಷ್ಟು ಅದ್ರ ಪರಿಣಾಮ ಉತ್ತರ ಕರ್ನಾಟಕದಲ್ಲಿ ಆಗೋದಿಲ್ಲ. ರೇವಣ್ಣವರ ಪುತ್ರನಿಂದ ಪ್ರಜ್ವಲ್ ರೇವಣ್ಣ ರಾಷ್ಟ್ರೀಯ ಬಿಜೆಪಿಯವ್ರಿಗೆ ಯಾಕೆ ಬರ್ತದೆ ಮುಜುಗರ? ಅವ್ರ ಪಕ್ಷದವ್ರಿಗೆ ಅದೇನಾಗೋದಿಲ್ಲ. ಅದೇನು ತಲೆ ತೆಗೆದುಬಿಡ ಯಾವ ಮುಜುಗರ ಆಗೋದಿಲ್ಲ. ಇದು ಜಾತಿ ಚುನಾವಣಾ ಆಯೋಗಕ್ಕೆ ಕೆಲವರು ಡಿಮ್ಯಾಂಡ್ ಮಾಡ್ತಿದ್ದಾರೆ. ನಿಮ್ಮ ಪಕ್ಷದಲ್ಲೂ ಮನವಿ ಮಾಡಿದ್ದಾರೆ, ಅಂದ್ರೆ ಸ್ವಲ್ಪ ಟೈಮ್ ಮಾಡಿ ಅಂತ ಹೇಳಿ. ಅದಕ್ಕೆ ನಿಮ್ಮ ಏನಾದ್ರು ಮನವಿ ಮಾಡ್ತಿದ್ದಾರೆ? ನಾವು ಅದ್ರ ಬಗ್ಗೆ ಮನವಿ ಮಾಡ್ಕೋಬೇಕು.
ಇವತ್ತು ಎಸ್.ಸಿ. ಮಾದೇವಪ್ಪ ಮಿನಿಸ್ಟರ್ ವಿಧಾನಸಭೆಯಲ್ಲಿ ಎಸ್.ಸಿ. ಮಾದೇವಪ್ಪ ವಿಧಾನಸಭೆಯಲ್ಲಿ ವಿವೇಚನೆ ಸಾಮರ್ಥ್ಯ ಮತ್ತು ಯುಟಿಲಿಟಿ ಇರುವವರನ್ನ ಆಯ್ಕೆ ಮಾಡಬೇಕಾಗಿತ್ತು. ನೀವು ಬೆಳೆದ 6 ಬಾರಿ 3 ಬಾರಿ ಹಚ್ಚಿಕೊಳ್ಳೋ 3 ಬಾರಿ ಆಯ್ಕೆ ಆಗಿದ್ದಾರೆ. ಅವ್ರು ಆರಾಮ್ ಸಂಪಾಗಿದಾರ, ಓಟ್ರು ಬೇಡ ಅಂತಾರೆ. ಇಂಥ ನೀವು ಗೆಲ್ಲಿಸ್ತೀರಾ? ಓಟ ಬೇಡ ಅಂತ ನಾ ಎಂದೂ ಅಂದಿಲ್ಲ. ಅದು ಅವರಿಗೆ ಅವ್ರು ಏನ್ ಹೇಳ್ತೀರಿ, ಭಯ ರಮೇಶ್ ಜಿಗಜಿಣಿಗೆ ಭಯ ಎಷ್ಟು ಅನ್ನೋದು ನೀವು ತಿಳ್ಕೊಡಿ. ನನ್ನ ಸ್ನೇಹಿತರು ರಮೇಶ್ ಜಿಗಜಿಣಿ ಆಮೇಲೆ ಕಾಟ್ಯ ಅಲ್ಲ ಅಥವಾ ದೆವ್ವ ಅಲ್ಲ. ಆದ್ರೆ ರಾಜಕಾರಣದಲ್ಲಿ ವಿರೋಧ ಇರ್ತಕ್ಕಂಥ ಜನರಿಗೆ ಎಷ್ಟು ಭಯ ಅನ್ನೋದು ತಿಳ್ಕೊಳ್ಳಿ. ಅದಕ್ಕೆ ಕಾರಣ ಏನಿಲ್ಲ. ಒಂದಿನ ನಾನು ಜಾತಿ ಮಾಡ್ಲಿಲ್ಲ, ಜಾತಿಗೆ ಅನ್ಯಾಯ ಮಾಡ್ಲಿಕ್ಕೆ ನಾನು ಬಿಡ್ಲಿಲ್ಲ. ಇಂದು ಇವ್ರು ನೋಡ್ರಿ, 25,000 ಕೋಟಿ ಹಣವನ್ನ ಈ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ತೆಗೆದು ಬೇರೆ ಬೇರೆ ಕಾರ್ಯಕ್ರಮ ಕೊಟ್ಟರು. ಒಬ್ಬರೇ ದನಿ ಎತ್ತದೇನ್ರಿ? ರಾಜು ಆಲ್ಗೂರ್ ಅವ್ರು ಎತ್ತದ್ರ ಕಾಂಗ್ರೆಸ್ ಅಧ್ಯಕ್ಷ. ಇವತ್ತು ಮಾದೇವಪ್ಪ ಅದೇ ಕೇಂದ್ರದ ರಾಜ್ಯದಲ್ಲಿ ಅದೇ ಮಂತ್ರಿ ಅದನ್ನ ಸಮಾಜ ಕಲ್ಯಾಣ ಎತ್ತದ್ರ. ಹಿಂದೆ ಇಂಥ ಒಂದು ಸಮಯ ಬಂದಾಗ ನನ್ನ ರಾಜೀನಾಮೆ ಕ್ಯಾಬಿನೆಟ್ ನಲ್ಲಿ ರಾಜೀನಾಮೆ ಕೊಟ್ಟಿದ್ದೆ ನಾನು. ಆದ್ರೆ ಅವತ್ತಿನ ಹಿರಿಯರು ಬೇಡ ರಾಜೀನಾಮೆ ಕೊಡಬೇಡ, ನೀನ್ ಏನ್ ಪ್ರಪೋಸಲ್ ಕೊಟ್ಟಿದಿ ಅದನ್ನ ನಾವು ಮಂಜೂರಿ ಮಾಡ್ತೇವೆ ಅಂತ ಹೇಳಿದ್ಮೇಲೆ ನಾನು ಸುಮ್ಮಾಗಿನಿ. ಇವತ್ತು ಅದೇನು ಆ ಗಂಗಾ ಕಲ್ಯಾಣ ಯೋಜನೆ ಅದನ್ನ ಸುಮ್ಮನೆ ಬಂದ್ಬಿಡ್ತಾ? ಅಥವಾ ನನ್ನ ಹಾಸ್ಟೆಲ್ಗಳು ಇವತ್ತು ರಾಜ್ಯದಲ್ಲಿ ಹಾಸ್ಟೆಲ್ಗಳು ಮಾಡಿದವಪ್ಪ, ವಸತಿ ಶಾಲೆಗಳು, ಮೊರಾರ್ಜಿ ದೇಸಾಯಿ ವಸತಿ ಶಾಲೆ, ಅದೇನು ಸುಮ್ಮನೆ ಆಯ್ತಾ? ಎಲ್ಲಾ ಕಾರಣಕ್ಕೆ ನಾನು ಹೊಡೆದಾಟ ಮಾಡದೆ ಅವತ್ತು ಸಮಾಜ ಕಲ್ಯಾಣ ಮಂತ್ರಿ ಇದ್ದಾಗ ಅನ್ನೋ ಕಾರಣಕ್ಕೆ ಇವೆಲ್ಲವೂ ಕೂಡ ಆಗ್ಯಾವ. ಇವ್ರಂತ ಸಣ್ಣ ಮನಸ್ಸು ನನಗಂತೂ ಇಲ್ಲ. ದೇವ್ರು ಬಹಳ ದೊಡ್ಡ ಮನಸ್ಸು ಕೊಟ್ಟ. ಯಾಕಂದ್ರೆ ಸಂಕೋಚ ಮನೋಭಾವನೆ ಅಂತಾರ. ನಮ್ದು ಅಡ್ಡೆ ಜಾತಿ ಕುಂಡಳಿ ಒಳಗೆ ಅಡ್ಡಾಡ ಮನುಷ್ಯ ನಾನಲ್ಲ. ಸಮಾಜವನ್ನ ಬಿಟ್ಟು ಸಮಾಜ ಎದಕ್ ಬೇಕು, ಸಂಘಟನೆಗೆ ಬೇಕು, ಸಮಾಜದ ಅದಕ್ಕೆ ಕೆಲಸ ಬೇರೆ. ಆದ್ರೆ ರಾಜಕಾರಣದಲ್ಲಿ ಸಮಾಜ ನಡೆಯುವುದಿಲ್ಲ. ಎಲ್ಲಾ ಸಮಾಜಗಳು ಒಟ್ಟು ಕರ್ಕೊಂಡು ಹೋದ್ರೆ ಒಳ್ಳೆ ಸುಂದರವಾದಂತ ರಾಜಕಾರಣ ಆಗ್ತದೆ ಅನ್ನೋದು ರಾಮಕೃಷ್ಣ ಹೆಗಡೆ ಮತ್ತು ಪಟೇಲ್ ನಾನು. ನನಗೆ ಯಾರು ಬುದ್ಧಿ ಆ ವಿಷಯದಲ್ಲಿ ಹೇಳುವುದಿಲ್ಲ. ಸರ್, ಮೋದಿ ಮುಖ ನೋಡಿ ವೋಟ್ ಹಾಕಿದ್ರೆ ಕೋಟಿ ತುಂಬಲ್ಲ ಅಂತ ಹೇಳಿ ನೋಡ್ರಿ, ಅಲ್ಲಿ ಹೇಳ್ತಾರೆ ಅವರು ಕಾಂಗ್ರೆಸ್ನವರು, ಅವ್ರು ಹೊಟ್ಟೆ ತುಂಬಿಸ್ಕೊಳಕ್ ಹೇಳ್ತಿರ್ಬೇಕಪ್ಪ. ಆದ್ರೆ ನೋಡ್ರಿ, ಒಂದು ಅಂತಂದು ನಿಜ, ಜಗತ್ತಿನ ಯಾವ ಶಕ್ತಿಯೂ ಕೂಡ ನರೇಂದ್ರ ಮೋದಿ ಅವ್ರನ್ನ ಪ್ರಧಾನಮಂತ್ರಿ ತಪ್ಪಿಸಲಕ್ಕೆ ಸಾಧ್ಯ ಇಲ್ಲ ಅನ್ನೋದು ನನ್ನ ವೈಯಕ್ತಿಕ ಸ್ಪಷ್ಟವಾದಂತ ಅಭಿಪ್ರಾಯ. ಯಾಕಂತಂದ್ರೆ ಬಹಳ ಹತ್ತಿರದಿಂದ ನಾನು ಇದ್ದವ ಅವ್ರ ಕೆಲಸಗಳು. ಅವ್ರು ನೋಡ್ರಿ ಎಂತ ಪುಣ್ಯಾತ್ಮ. ನೀವು ಅರ್ಥ ಮಾಡ್ಕೊಡ್ರಿ, ನಮ್ಮ ಮನೆಯೊಳಗೆ ನಮ್ಮ ತಾಯಿ ಸತ್ರ ಯಾರೇ ಒಂದ್ ತಾಸಿನ ಹೋಗಿ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗ್ತಾರೇನ್ರಿ? ಇಲ್ಲಿ ಹೇಳ್ರಿ ನೋಡೋಣ. ನಾವು 8 ದಿವಸ 10 ದಿವಸ ನಮ್ಮ ತಾಯಿ ತಂದೆ ಸತ್ರ ನಾವು ಮನೆ ಬಿಟ್ಟು ಹೊರಗೆ ಬರುದು. ಆ ಪುಣ್ಯಾತ್ಮ ಒಂದು ತಾಸಿನಾಗೆ ತನ್ನ ದೇಶ ದೊಡ್ಡದು, ನನ್ನ ತಾಯಿ ದೊಡ್ಡಕ್ಕಲ್ಲ ಅಥವಾ ನನ್ನ ತಂದೆ ದೊಡ್ಡವಲ್ಲ ಅಂತ ಹೇಳ್ಕೊಂಡ ಮನುಷ್ಯ ದೈವ ಪುರುಷ ಹೋಗ್ತಾರೆ. ಅವ್ರ ಬಗ್ಗೆ ನಾನು ಇದಕ್ಕಿಂತಲೂ ಹೆಚ್ಚಿಗೆ ಏನು ಹೇಳಲ್ಲ. ಮುಖ್ಯಮಂತ್ರಿ ಆಗುವ ಅವಕಾಶ ಇತ್ತು, ಅದನ್ನ ರಮೇಶ್ ಜಿಗಜಿಣಿ ತಪ್ಪಿಸಿದ್ರು ಅಂತ ಹೇಳಿ ರಾಜು ಆಲ್ಗೂರ್ಗೆ ಅವ ಹೇಳವ್ರಿ. ರಾಜು ಆಲ್ಗೂರ ನಾನ್ ಬಿಜೆಪಿ ಅವ್ನಿಗೆ ಯಾಕ ಅಂತ ತಂದು ಚಿಂತೆ ಮಾಡ್ಕೋತ ಹೇಳು, ತಾ ಗೆದ್ದು ಬರೋದು ಚಿಂತೆ ಮಾಡಂತ ಹೇಳಿ. ಅವ್ರು ನೋಡ್ರಿ ಹತಾಶರಾಗ್ಯಾರ. ನಮಗ್ ಹೇಳ್ತಾರ ಹತಾಶ. ನಮ್ಮ ಜೀವನದಾಗ ನಾನಂತೂ ಎಂದೂ ಹತಾಶೆ ಆಗೋದಿಲ್ಲ. ಯಾಕಂದ್ರೆ ನನ್ನ ಹಣೆ ಬರ ಜನರ ಕೈಯಲ್ಲಿಲ್ಲ. ಜನ ಬೇಕಂದ್ರೆ ಓಟ್ ಹಾಕ್ತಾರ, ಅಲ್ಲ ಅಂದ್ರೆ ಬಿಡ್ತಾರಪ್ಪ ಅಷ್ಟೇ. ಅದನ್ನ ಮತ್ತೆ ನೀವು ಏನ್ರ ಬರೀಲಕ್ ಹೋಗ್ಬೇಡ್ರಿ. ಯಾಕಂತಂದ್ರ ಹೌದ್ರಿ, ನಮ್ಮ ಹಣೆ ಬರದ ಗೆದ್ದಪ್ಪ, ಗೆದ್ದಿದ್ರ ಗೆದ್ದ ಇವ್ಯಾರ ತಪ್ಸವ ಇವ್ಯಾರ ಹೇಳಂಗ ರಾಜು ಆಲ್ಗೂರ್ ಅವರು. ಅವ್ರು ನನ್ನ ವಿರೋಧ ಒಬ್ಬ ಕ್ಯಾಂಡಿಡೇಟ್ ಅಪ್ಪ ಅಷ್ಟೇ. ಅವ್ರಿಗೆ ಎಲ್ಲರಿಗೂ ಏನಾಗ್ಯದ, ರಮೇಶ್ ಜಿಗಜಿಣಿಗೆ ಇದು ಅವರು ಮೊದಲೇ ಬಹಳ ಚಂದ ಯೋಚನೆ ಮಾಡಿದ್ರು. ಅವರು ಅಲ್ಲ ಅಂತ ಬಹಳ ಜನರ ಮುಂದೆ ಹೇಳಿದ್ರು ಇಲೆಕ್ಷನ್ ನಿಂದಿರ್ಲಕ್ಕ. ಈ ಬಿಜೆಪಿಗೆ ಏನ್ರಿ ಎಡವಟ್ಟ ಆದ್ರ ನಾವು ನಿಂದಿರ್ಬೇಕು ಅನ್ನೋದು ಅವ್ರ ತಲೆ. ಅದ್ ಏನೇನೇ ಇತ್ತು ದೇವ್ರ ತಂದ ನನಗೆ ಹಾಕ್ಬಿಟ್ರಿ. ಹಿಂಗಾಗಿ ಅದು ಹತಾಶರಾಗ್ಯಾಡ್ಬೋದು. ಅದೇ ಮಾತು. ಫಲಿತಾಂಶ ನೋಡ್ರಿ, ಫಲಿತಾಂಶದ ಬಗ್ಗೆ ಯಾರು ಚಿಂತೆ ಮಾಡುವುದಿಲ್ಲ. ನಮ್ಮ ಕಾರ್ಯಕರ್ತರು ಮಾಡುವಂಗಿಲ್ಲ, ಬೇರೆ ನನ್ನ ಸ್ನೇಹಿತರು ಮಾಡುವಂಗಿಲ್ಲ. ಖಂಡಿತವಾಗಿ ನಾನು ಗೆಲ್ತೀನಿ, ಒಂದು ಹೋಟ್ಲೇರ್ ಗೆಲ್ತೀನಿ. ಆದ್ರೆ ಹೆಚ್ಚಿಗೆ ಬಂದ್ರ ಹೋದ ವರ್ಷಕ್ಕಿಂತಲೂ ಒಂದು ಹೋಟ್ಲೇರೆ ಹೆಚ್ಚಿಗೆ ಗೆಲ್ತೀನಿ, ಇಲ್ಲ ಒಂದು ಹೋಟ್ಲೇರ್ ಗೆಲ್ತೀನಿ. ಯಾಕಂದ್ರೆ ನಾನು ನೋಡಿ 45 ವರ್ಷ ರಾಜಕಾರಣ ಮಾಡಿದ್ದೀನಿ. ಇವ್ರಿಗಂತ ಚಟ್ಟ ಪುಟ್ಟ ಮಾಡಿಲ್ಲ. ಚಂದ್ರ ಬರೇ ನಾಡಿ ಬಿಡುತ್ತ ಮೇಲೆ ನನಗೆ ಗೊತ್ತಾಗ್ತದೆ. ನಾನು ಅರುಣ್ ಶಾಪುರ್ ಸಾಹೇಬ್ರಿಗೆ ಹೇಳಿದೆ, ಇದೇ ಚುನಾವಣೆಗೆ ಬಂದಾಗ ನನಗೆ ಟಿಕೆಟ್ ಸಿಕ್ತು, ಚಿನ್ನ ಒಂದಿನ ಇಬ್ಬರು ಕೂಡ ಹಾದ್ಯಾವ ಹಳ್ಳ್ಯಾಗ. ಅದು ಒಂದೇ ದಿನದ ಮೇಲೆ ಹೇಳಿನಿ. ಕೇಳಿದ್ರೆ ಅವ್ರು ಇಲ್ಲೇ ಮಕ್ಕಳಿಗಾದ್ರೆ ಏನ್ ಹೇಳಿದೆ ನೋಡು, ಅವರು ಈ ಚುನಾವಣೆ 100% ಜನ ನನಗೆ ಗೆಲ್ಲಿಸ್ತಾರ ಅನ್ನೋ ವಿಶ್ವಾಸ ನನಗದ ಅಂತ ಹೇಳಿ ಈಗೂ ವಿಶ್ವಾಸ ಅಷ್ಟೇ ಪ್ರೀತಿ ಜನರ ಮೇಲೆ. ನೋಡ್ರಿ,
ಒಬ್ಬ ಮನುಷ್ಯನಿಗೆ ಟಿಕೆಟ್ ತಗ್ಸ್ತದ ಅಂತ ಹೇಳಿ ನಾನು ತಾಯಿ ತಂದೆ ನನ್ನ ಅರ್ಥಂದ್ರೆ ಚಿಂತೆ ಮಾಡ್ಬೋದು. ಆದ್ರೆ ಜನ, ಸಾಮಾನ್ಯ ಜನ, ನನ್ನ ಮತದಾರರು ನನಗೆ ನೋಡಿದ್ದೆ ಅದು ಏನೇನು ತೊಂದರೆ ಆಯ್ತು, ಹೆಲ್ತ್ ಪ್ರಾಬ್ಲಮ್ ಆಯ್ತು, ಎಲ್ಲಾನು ಆಯ್ತು. ಅವು ಏನ್ ಹೇಳ್ತಿದ್ವು ಜನ ಅಂದ್ರೆ, ಏ ಮುದ್ಯ ನೀನ್ ಟಿಕೆಟ್ ತಗೊಂಬಾರು, ನೀನ್ ಸತ್ರು ನೀನ್ ಹೆಣಕ್ ಓಟ್ ಹಾಕ್ತ ಅಂತ ಹೇಳ್ತಾರಲ್ಲ, ಇದಕ್ಕಿಂತಲೂ ಪ್ರೀತಿ ಯಾವ್ದದ ರೀ? ನೀವೇ ಹೇಳಿದ್ದೆ. ಇದು ಜನರ ಪ್ರೀತಿ ಹೌದಾ ಇಲ್ಲ? ಮತ್ ಅದಕ್ಕಾಗಿ ನಾ ಹೇಳ್ದೆ, ಒಂದೇ ದಿನ ಚುನಾವಣೆಗೆ ಹೋಗಿ ಬಂದ್ರೆ ನಾ ಪಲ್ಸ್ ರೇಟ್ ಮೇಲೆ ಜನ ನನ್ ಗೆಲ್ಲಿಸ್ತಾರ ಅಂತ ಗೊತ್ತಾಯ್ತಪ್ಪ. ಇನ್ನು ಇದಕ್ಕಿಂತ ಹೆಚ್ಚಿಗೆ ಏನ್ ಹೇಳಿ? ಯಾವ ಕಾರಣಕ್ಕೂ ಈ ಕ್ಷೇತ್ರದಲ್ಲಿ ನನ್ನ ಜನ ಮುಗಿಸುದಿಲ್ಲ. ನನ್ನ ಮೇಲೆ ಪ್ರೀತಿ ಅದ. ನಾನು ಒಂದೇ ಸಮಾಜ, ನಾನು ದಲಿತರೇ ಪ್ರೀತಿ ಅದರ ಅಲ್ಲ, ಎಲ್ಲಾ ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲಾ ಜನರನ್ನ ಸುಮಾರು 45 ವರ್ಷಗಳ ಕಾಲ ನಾನು ಜೊತೆ ಇಟ್ಕೊಂಡು ಹೋಗ್ತೀನಿ. ಅವ್ರನ್ನ ಹೆಗಲ ಮೇಲೆ ಕುಂದಿರಿಸ್ಕೊಂಡಿ. ಅಷ್ಟು ಚೆನ್ನಾಗಿ ನಾನು ರಾಜಕಾರಣ ಮಾಡಿ, ಬರೀ ನಾನು ದಲಿತರನ್ನೇ ನಾನು ಹೆಗಲ ಮೇಲೆ ತಲೆ ಮೇಲೆ ಕುಂದಿರಿಸಿಲ್ಲ. ಅವ್ರಿಗೆ ಏನ್ ಬೇಕು ಎಲ್ಲ ಕೆಲಸ ಮಾಡ್ತೀನಿ. ಆದ್ರೆ ರಾಜಕಾರಣದಲ್ಲಿ ಅವ್ರನ್ನ ಬಹಳ ನನ್ನ ಹತ್ತಿರ ಬಿಟ್ಟಿಲ್ಲ. ಅವ್ರಿಗೆ ಡಿಸ್ಟೆನ್ಸ್ ಕಾಯ್ಕೊಂಡಿದ್ದೀನಿ ನಾನು. ಕಾರಣ ಏನು ಅಂದ್ರೆ, ಏನಪ್ಪಾ ಚಂದನ ಇವ್ರು ದಲಿತರೇ ಇದ್ದಾರೆ ಅಂತಂದ್ರೆ ಬೇರೆ ಜನ ನಮ್ಮ ಹತ್ರ ಯಾಕೆ ಹೋಗ್ತಾರೆ? ಬರುದಿಲ್ಲ. ಅದಕ್ಕಾಗಿ ನನಗೆ ಸಂಪೂರ್ಣ ವಿಶ್ವಾಸ ಅದ. ಈ ಕ್ಷೇತ್ರದಲ್ಲಿ ನನ್ನ ಜಯ ಖಾತ್ರಿ ಅನ್ನೋದು ನನಗೆ ಬಹಳ ಮನಸ್ಸಿಗೆ ತುಂಬಾ ಸಂತೋಷ ತಂದ. ಮೈನಾರಿಟಿ ಅವರು ಹಾಕೋರು ಹಾಕ್ತಾರೆ, ಬಿಡೋರು ಬಿಡ್ತಾರೆ. ಇನ್ನು ಅರ್ಥ ಹೆಚ್ಚಿಗೆ ಏನಿಲ್ಲಪ್ಪ. ಯಾರು ಇಚ್ಛಾದ ಅವ್ರು ಹಾಕ್ತಾರ. ನೋಡ್ರಿ, ನಾನು ಯಾವ ಮೈನಾರಿಟಿಗೂ ಅನ್ಯಾಯ ಮಾಡಿಲ್ಲ, ಬೇರೆ ಯಾರಿಗೂ ದಲಿತರಿಗೂ ಅನ್ಯಾಯ ಮಾಡಿಲ್ಲ, ಯಾರಿಗೂ ಅನ್ಯಾಯ ಮಾಡಿಲ್ರಿ. ಅವ್ರು ಯಾಕೆ ಊಟ ಹಾಕಂಗಿಲ್ಲ? ಆ ತರ ವಿಶ್ವಾಸ ನಮ್ಮ ಮನಸ್ಸಿನಲ್ಲಿ ಯಾರು ಬಿಡ್ತಾರಪ್ಪ. ನಾ ಅದಕ್ಕೆ ಏನ್ ಮಾಡಿ ಗೋವಿಂದ ಅಲ್ಲೊಬ್ಬ ಅವ್ರದ್ದೇನು ಇಲೆಕ್ಷನ್ ಇಲ್ಲ. ಗೋವಿಂದ ಕಾರಜೋಳ ತಾನೇ ಸ್ವತಃ ನಿಂತಾನೆ. ಈಗ ಮುಗಿದ ಮೇಲೆ ನಾನೇ ಹೇಳಿನಿ, ಅಲ್ಲಿ ನನ್ನ ಸ್ನೇಹಿತ ಗದ್ದಿಗೌಡ, ನನ್ನ ಸ್ನೇಹಿತ ಬಾಲ್ಯ ಸ್ನೇಹಿತ, ಅವನು ಗೆಲ್ಬೇಕು, ನೀನು ಇಲ್ಲಿ ಬಂದು ಏನ್ ಮಾಡ್ಲಕ್ ಹೋಗ್ಬೇಡ, ನೀನು ಅಲ್ಲೇ ಕ್ಯಾನ್ವಸ್ ಮಾಡುವ, ಪ್ರಚಾರ ಮಾಡುವ ಅಂತ ಹೇಳಿ ಅವ್ರಿಗೆ ಹೇಳಿ ಬಿಡಿಸಿದವ್ ನಾನು ಅಲ್ಲೇ. ಈ ಚುನಾವಣೆಯಲ್ಲಿ ಈಗ ಸ್ವಲ್ಪ ಜಾತಿ ಮತ್ತೆ ಹಣ ಹೆಂಡ ಇದು ಸ್ವಲ್ಪ ಜಾಸ್ತಿ ಆಗಿದೆ ಅಂದ್ರೆ ಆದ್ರೆ ನಾವು ಅದನ್ನ ಹೇಳ, ನಾನು ಬಡ ಮನುಷ್ಯ, ನನ್ನ ಮಕ್ಕಳು ಓದಿಲ್ಲ ಅನ್ನೋ ಕಾರಣಕ್ಕೆ ನಾನು ಹೆಂಡತಿ ಒಂದಿಟ್ಟು ಜಮೀನು ತಗೊಟ್ಟು ಮಕ್ಕಳು ಓದಿಲ್ಲ ಅಂತ ಹೇಳಿ ನಾನು ಬಡ ಮನುಷ್ಯ ಅದೀನಪ್ಪ. ನಾನೇನು ಸಂಸ್ಥಾ ಕಟ್ಟಿಲ್ಲ, ಮುಗುಳಿ ಬಡ್ಡ ಬ್ಯಾಂಕ್ ಚೇರ್ ಇಲ್ಲ, ಆಮೇಲೆ ಚೇರ್ಮನ್ ಇಲ್ಲ, ಏನಿಲ್ಲಪ್ಪ. ಮುಂಜಾನೆ 8 ಗಂಟೆಗೆ ಬಡವ್ರ ಕೆಲಸ ಶುರು ಆಯ್ತು ಅಂದ್ರೆ ರಾತ್ರಿ 7 ಗಂಟೆ ತನ ಬಡವ್ರ ಮಾತ್ರ ಕೆಲಸ ಮಾಡ್ತೀನಿ. ನಾ ಬಡ ಮನುಷ್ಯ. ಆದ್ರೆ ನೋಡ್ಲಕ್ ಮಾತ್ರ ಚಂದ ಅದ ನನ್ನ ಸಂಸಾರ, ನನ್ನ ಮಕ್ಳು ಚಂದ ಅದ, ಸಂಸಾರ ಚಂದ ಅದ, ಎಲ್ಲ ಅದ. ಆದ್ರೆ ರೊಕ್ಕ ಇಲ್ಲ ನನ್ನ ಹತ್ರ. ನಾನು ಪುಕ್ಕಟ್ ಗಿರಾಕಿ ಅಂತ ಹೇಳಿಲ್ಲ. ಒಂದಿನ ಪುಕ್ಕಟ್ಟ ನೀವು ಕೆಲಸ ಮಾಡ್ತೀನಿ, 5 ವರ್ಷ ಪುಕ್ಕಟ್ಟ ನಿಮ್ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿದ್ರೆ ಮುಂದೂ ಅಷ್ಟೇ ನಂದು. ಆದ್ರೆ ನಾನೇನು ರೊಕ್ಕ ಹಣ ಅವೆಲ್ಲ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅವ್ರು ಮಾಡ್ತಿದ್ರೆ ಮಾಡ್ಲಿ ಅಲ್ವಾ? ಪ್ರತಿಪಕ್ಷದವ್ರು ಮಾಡ್ತಾರೆ, ಅವ್ರ ಹತ್ರ ಬೇಕಾದಷ್ಟು ಹಣ ಅದ, ಸರ್ಕಾರ ಅದ. ಆಮೇಲೆ ನಮ್ಮ ಆಲ್ ಇಂಡಿಯಾ ಪ್ರೆಸಿಡೆಂಟ್ ಕಾಂಗ್ರೆಸ್ ಅವ್ರು ಶಿಷ್ಟಿಯವರು, ಅವರು ಹಣ ಕೊಡ್ತಾರ, ಕೊಡ್ಬಹುದು. ಆಮೇಲೆ ಇಲ್ಲಿದ್ದವರು ಕೊಡ್ಬಹುದು. ಅದಕ್ಕೆ ನಾವೇನು ಮಾಡಕ್ ಬರುದಲ್ಲ. ಎಲ್ಲರೂ ಸಾವುಕಾರ ಹಿಂದಿದ್ದವ್ರು ಒಬ್ಬರ ಇಬ್ಬರು ಅಂತ ಹೇಳ. ಚುನಾವಣಾ ಆಯೋಗ ಸಲ್ಲಿಸಿದ ಒಂದು ಅಪ್ಡೇಟ್ 50 ಕೋಟಿ ಆದಾಯ ಇದೆ. ಅಲ್ರಿ, ಬಡವ ಆಸ್ತಿ ಅದರಿ ನಂದು. ಕಿಶದಾಗ ರೊಕ್ಕ ಇಲ್ಲ ಬಾ, ನಾನು 100 ರೂಪಾಯಿ ತೋರಿಸ್ತೀನಿ. ಕಿಶದಾಗ ರೊಕ್ಕ ಇರಂಗಿಲ್ಲ. ಬಡವ ಅಂತಂದ್ರೆ ಏನು? ಅದು ನನ್ನ ಹೆಂಡತಿ ಮಾಡೋದು, ನಾ ಮಾಡ್ಲಿಲ್ಲ. ರೊಕ್ಕ ಕೊಟ್ಟ ನಾನೇ 4,000 ರೂಪಾಯಿ ಒಂದೊಂದು ಎಕರೆ ಜಮೀನ್ ತಗೊಂಡಿದ್ರಿ. ಇವತ್ತು 1 ಕೋಟಿ ಆಗ್ಯಾವ. ನಾನೇನು ಮಾಡ್ಲಪ್ಪ ಅದಕ್ಕ? ಏನೇನು ಆಯ್ತು ಸುಳ್ಗಾಡ. ಅದ ಅಲ್ರಿ, ಅವ್ರು ಎಷ್ಟರ ಕೋಟಿ ಇನ್ನ ನೀವು ಕಮ್ಮಿ ಬರ್ದಿರಿ. ನೋಡಪ್ಪ, ಸಲ್ಸಿದಂತೂ ಸಲ್ಸಿನ ಅಷ್ಟು. ನನ್ನ ಕಾನೂನು ಪ್ರಕಾರ ಎಷ್ಟು ಸಲ್ಸಿನಿ. ಆದ್ರೆ ನನ್ನ ಆಸ್ತಿ ಬಹಳ ದೊಡ್ಡದಪ್ಪ. ಅದು ನಾ ಮಾಡಿಲ್ಲ. ಅದು ತಾನೇ ನಾ ಏನ್ ಮಾಡ, ನಾ ಯಾರಿಗೆ ಬಿಕ್ಕಿ ಬೇಡಿಲ್ಲ, ರೋಡ್ ಹಾಕಿಲ್ಲ, ರೊಕ್ಕ ತಗೊಂಡಿಲ್ಲ, ಏನು ಮಾಡಿಲ್ಲ. ಎಲ್ಲ ನನ್ನ ಮತ್ತು ನನ್ನ ಮಕ್ಕಳ ಪರಿಶ್ರಮದಿಂದ ಬೆಳೆದಿರ್ತಕ್ಕಂಥ ನನ್ನ ಆಸ್ತಿ, ನನ್ನ ಹೆಂಡತಿಯ ಸಹಕಾರದಿಂದ ಬೆಳೆದಿರ್ತಕ್ಕಂಥ ನನ್ನ ಆಸ್ತಿ. ಮತ್ತೆ ಈಗ ನನ್ನ ಕಿಶದ ರೊಕ್ಕ ಇಲ್ಲ, ಮತ್ತೆ ಕುಡಿಸಿದ್ರೆ ನೀವೇ 1 2 ರೂಪಾಯಿ